ನಮಸ್ಕಾರ, ನಾನು ನಿಮ್ಮ MC ಬಿಜು ಮಾತಾಡ್ತಾ ಇದ್ದೀನಿ. ಅವತಾರ ಪುರುಷ ಭಾಗ 2 ರಿಲೀಸ್ ಆಗಿದೆ. ನೋಡಿದ್ವಿ, ತುಂಬಾ ಖುಷಿ ಆಯ್ತು. ಹಾಗೆ ನನ್ನ ಪಾಟು ಸಕಲಾಗಿ ಬಂದಿದೆ. ಸೆಲ್ಫ್ ಪ್ರಮೋಷನ್ ಥಿಯೇಟರ್ಸ್ ಬರಬೇಕು, ಅವಾಗಲೇ ನೀವು ಈ ತರ ಎಕ್ಸ್ಪೀರಿಯನ್ಸ್ ಮಾಡೋದು. ಜಂಗುಳಿ ಎಲ್ಲ ಮನೆಯಲ್ಲಿ ಟಿವಿ ಮುಂದೆ ಮಾತ್ರ ನೋಡ್ಕೊಂಡು ಕುತ್ಕೊಂಡ್ರೆ ಏನೋ ಆಗಲ್ಲ. ಥಿಯೇಟರ್ಸ್ ಬನ್ನಿ, ಅವತಾರ ಪುರುಷ ನೋಡಿ ಬೇಗ 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 ಇವತ್ತು ಈಗ ಕೂಡಲೇ. ಡೈರೆಕ್ಷನ್ ನಾನು ಐ ಥಿಂಕ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನ ನೋಡ್ಕೊಂಡ್ ಬಂದೀನಿ. ಇಟ್ಸ್ ಅಮೇಸಿಂಗ್ ಡೈರೆಕ್ಷನ್ ಅಂಡ್ ಶರಣ್ ಸರ್ ಆಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಿಮ್ಮ SID ಇವತ್ತನೇ ಅವತಾರ ಪುರುಷ ಭಾಗ 2 ನೋಡ್ಕೊಂಡು ಬಂದಿದ್ದೀವಿ. ತುಂಬಾನೇ ಒಂದು ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ಗ್ರೇಟ್ ಫ್ಯಾನ್ ಆಫ್ ಸಿಂಪಲ್ ಸುನಿ ಸರ್. ಇದು ಒಂದು ಬೇರೆನೆ ರೀತಿಯ ಒಂದು ಜಾನ್ರ ಟಚ್ ಮಾಡಿದ್ದಾರೆ ಅಂತ ಅನಿಸ್ತು ಪರ್ಸನಲ್ ಆಗಿ. ಹಾಗೆ ಶರಣ್ ಸರ್ ಕೂಡ ತುಂಬಾನೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದು ಬೇರೆನೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಸೌಂಡ್ ಡಿಸೈನ್ ಇಂದ ಆಗಿರ್ಬೋದು, CGI ಇಂದ ಆಗಿರ್ಬೋದು, ಅಥವಾ ಫುಲ್ ಟೆಕ್ನಿಕಲಿ ತುಂಬಾನೇ ಅದ್ಭುತವಾಗಿ ಮೂಡ್ಬಂದಿದೆ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಮತ್ತೆ ಎಲ್ಲೂ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂವಿ ಇನ್ ದ ಥಿಯೇಟರ್ಸ್. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ನಮಸ್ಕಾರ ಎಲ್ರಿಗೂ. ಈಗಷ್ಟೇ ಅವತಾರ ಪುರುಷ 2 ಸಿನಿಮಾನ ನೋಡಿದೆ. ಖಂಡಿತವಾಗ್ಲೂ ಇದು ಸುನಿ ಸರ್ ಡೈರೆಕ್ಟ್ ಮಾಡಿರೋದ ಅಂತ ಡೌಟ್ ಆಯ್ತು. ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಆಕ್ಚುಲಿ ಅವತಾರ ಪುರುಷ ಪಾರ್ಟ್ 1 ಕಂಪೇರ್ ಮಾಡಿದ್ರು ಕೂಡ ಪಾರ್ಟ್ 2 ಬಹಳನೇ ವಿಭಿನ್ನವಾಗಿದೆ. ಸಾಕಷ್ಟು ಹೊಸ ವಿಷಯಗಳನ್ನ ಕಲ್ತಂಗಾಯ್ತು ನನಗೆ. ತುಂಬಾ ಆಳವಾಗಿ ಹೋಗಿ ಬಹಳ ವಿಷಯಗಳನ್ನ ಕಲ್ತ್ಕೊಂಡು ಐ ಥಿಂಕ್ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಇಂಥ ಒಂದು ಕಲೆ ಇರುವಂತ ಕಲೆಗಾರರನ್ನ ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಅಂಡ್ ನಾವೆಲ್ಲರೂ ಕೂಡ ಅವ್ರಿಗೆ ಶಕ್ತಿ ತುಂಬಿಸ್ಬೇಕು ಅನ್ನೋದೊಂದೇ ನನ್ನ ಒಂದು ಅನಿಸಿಕೆ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾ ಗೆಲ್ಲಬೇಕು, ಸಿನಿಮಾ ಹರಿಸಬೇಕು. ಪ್ರತಿಯೊಂದು ಪ್ರಯತ್ನಗಳನ್ನ ಮಾಡಿದಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ. ಹೊಸ ಅನುಭವ ಕೊಡೋಕ್ಕೆ, ಹೊಸ ವಿಚಾರಗಳನ್ನ ನಿಮಗೆ ಹಂಚಿಕೊಡೋದಕ್ಕೆ ಆ ನಿಟ್ಟಿನಲ್ಲಿ ಸುನಿ ಪ್ರಯತ್ನ ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತ 2 ಇಂಪ್ಯಾಕ್ಟ್ ಜೋರಾಗಿದೆ. ಗುಡ್ ಲಕ್ ಸುನಿ, ಒಳ್ಳೇದಾಗಲಿ. ಪುಷ್ಕರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡುವಂತ ಶಕ್ತಿ ಅವ್ರಿಗೆ ಬರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಅವತಾರ್ ಪುರುಷ ಸಿನಿಮಾ ಐ ಥಿಂಕ್ ನನ್ನ ಆಲ್ಮೋಸ್ಟ್ 1.5 years ಆಗಿತ್ತು ನನ್ನ ಸಿನಿಮಾ ರಿಲೀಸ್ ಆಗಿ ಕನ್ನಡದಲ್ಲಿ. ಸೊ ತುಂಬಾ ಖುಷಿ ಆಗ್ತಿದೆ. ಫೈನಲಿ ಕನ್ನಡ ಜನಗಳ ಮುಂದೆ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಒಂದು ಒಳ್ಳೆ ಸಿನಿಮಾ ಮೂಲಕ ಬಂದಿದ್ದೀನಿ ಅನ್ನೋದು ಇನ್ನು ಖುಷಿ ಅನ್ಸುತ್ತೆ. ಯಾಕಂದ್ರೆ ಅವತಾರ್ ಪುರುಷ ಒಂದು ಜರ್ನಿ ಆಗಿದೆ. ಇದೇನು ಒಂದು 3 to 4 years ಆಫ್ ಜರ್ನಿ ಇವತ್ತು ಫೈನಲಿ ಥಿಯೇಟರ್ ಅಲ್ಲಿ ಜನಗಳ ಮಧ್ಯೆ ಕುತ್ಕೊಂಡು ನೋಡಿದ್ದು. ಸೊ ತುಂಬಾ ಖುಷಿ ಆಯ್ತು. ಟೆಕ್ನಿಕಲಿ ಒಂದು ಒಳ್ಳೆ ಸ್ಟ್ರಾಂಗ್ VFX ಎಲ್ಲವೂ ಚೆನ್ನಾಗಾಗಿದೆ. ನನಗೂ ಆಸ್ ಕ್ಯಾರೆಕ್ಟರ್ ವೈಸ್ ಫಸ್ಟ್ ಪಾರ್ಟ್ಗಿನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ನನಗೆ ಎಂಟೈರ್ ಸಿನಿಮಾನ ನೋಡಕ್ ಸಿಕ್ಕಿರ್ಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಖುಷಿ ಆಯ್ತು. ಖಂಡಿತವಾಗ್ಲೂ ಇದು ಸುನಿ ಸರ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ. ತುಂಬಾ ಆಸ್ ಎ ಟೆಕ್ನಿಕಲ್ ವಿಷಯದಲ್ಲಿ ಹೋದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಬಂದಿದೆ. ಅಂಡ್ ಪುಷ್ಕರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಈ ರೀತಿಯಾದ ಒಂದು ಪ್ರಾಜೆಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ, ನಮ್ಮೆಲ್ಲ ಆರ್ಟಿಸ್ಟ್ ಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ಶರಣ್ ಸರ್ ಆಸ್ ಅನ್ ಆಕ್ಟರ್ ಹೇಳೋದೇ ಬೇಕಾಗಿಲ್ಲ. ಒಂದು ಕಾಮಿಡಿ ಆಗಿರ್ಲಿ ಏನೇ ಆದ್ರೂ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಈ ತರದೊಂದು ಸೀರಿಯಸ್ ಪಾತ್ರದಲ್ಲಿ ಹೇಗೆ ಕಾಣಿಸ್ಕೋತಾರೆ ಅನ್ನೋ ಕುತೂಹಲ ನಂಗೆ ತುಂಬಾ ಇತ್ತು. ಸೊ ಇವತ್ತು ನೋಡಿದಾಗ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಎಂಟೈರ್ ಕಾಮಿಡಿ ಆಗಿರ್ಲಿ, ಸೀರಿಯಸ್ ಸೀಕ್ವೆನ್ಸ್ ಆಗಿರ್ಲಿ. ಸೊ ತುಂಬಾ ಖುಷಿ ಆಗುತ್ತೆ. ನೀವೆಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ಬೇಕು. ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಬೇಕು. ಒಳ್ಳೆ ರೀತಿಯ ಪ್ರಯತ್ನ ಇದು. ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. 5th April ರಿಲೀಸ್ ಆಗಿದೆ. ನೀವೆಲ್ಲರೂ ಬಂದು ಥಿಯೇಟರಲ್ಲೇ ನೋಡ್ಬೇಕು. ಥ್ಯಾಂಕ್ ಯು. ತುಂಬಾ ಡಿಫ್ರೆಂಟ್ ಮೂವಿ ಇದು. ಸೊ ರೆಗ್ಯುಲರ್ ಜನಸ್ಗಿಂತ ಈ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದೆ. ಸೊ ಎಫರ್ಟ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಸೊ ಇವರು ಸುನಿ ಸರ್ ಆಲ್ಮೋಸ್ಟ್ ಇನ್ಫಾರ್ಮೇಶನ್ಸ್ ಅಷ್ಟೊಂದು ಕಲೆಕ್ಟ್ ಮಾಡಿದ್ರೆ ತುಂಬಾ ಖುಷಿ ಕೊಡುತ್ತೆ. ಎಲ್ಲಿ ಬೇರೆ ಕಡೆಯಿಂದ ಅಥವಾ ಕೊಡಗಲ್ ಸೈಡ್ ತಗೊಂಡಿದ್ದಾರೆ ಅನ್ನೋ ಫೀಲ್ ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಗಂಡ ಹೆಂಡತಿಗೆ ಹೇಳ್ತಾನೆ ಹನಿ, ಗಂಡ ಹೆಂಡತಿನ ಕರಿತಾನೆ ಹನಿ. ಡೈರೆಕ್ಷನ್ ಸೂಪರ್ ಆಗಿ ಮಾಡೋರೆ ಸುನಿ. RCBಲಿ ಇರೋದು ಒಬ್ಬರೇ ಒಬ್ಬ ಸ್ಪಿನ್ನರ್ ಕರಣ್. RCBಲಿ ಇರೋದು ಒಬ್ಬರೇ ಒಬ್ಬರು ಸ್ಪಿನ್ನರ್ ಕರಣ್. ಆಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡೋರೆ ಶರಣ್. ಆಮೇಲೆ ಇನ್ನೊಂದೇನು ಅಂದ್ರೆ ಖುಷಿ, ದಸರಾದಲ್ಲಿ ಕುಸ್ತಿ ಮಾಡೋದು ಜಟ್ಟಿ ಆಕ್ಟಿಂಗ್ ಅಲ್ಲೇ ನಿಜಕ್ಕೂ ಇಂಪ್ರೆಸ್ ಮಾಡ್ತಾರೆ ನಮ್ಮ ಶ್ರೀನಗರ ಕಿಟ್ಟಿ.
ಚೆನ್ನಾಗಿ ಮಳೆ ಬರ್ಲಿ, ರೈತರಲ್ಲಿ ಬರುತ್ತೆ ಹರ್ಷ. ಚೆನ್ನಾಗಿ ಮಳೆ ಬಂದ್ರೆ ರೈತರಲ್ಲಿ ಮೂಡುತ್ತೆ ಹರ್ಷ. ನಿಜಕ್ಕೂ ಸೂಪರ್ ಆಗಿದೆ ಅವತಾರ ಪುರುಷ. ನಿಜಕ್ಕೊಂದು ಬಹಳ ವಿಭಿನ್ನವಾದಂತ ಒಂದು ಚಿತ್ರವನ್ನ ನಮ್ಮ ಸುನಿಯವರು ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು. ಶರಣ್ ಅವ್ರನ್ನ ನಾವೆಲ್ಲರೂ ಇಷ್ಟು ದಿನ ಒಂದು ಕಾಮಿಡಿ ಅಂದ್ರೆ ಅವರು ನಗಿಸ್ತಾರೆ, ನಮ್ಗೆಲ್ರಿಗೂ ಗೊತ್ತು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಈ ಚಿತ್ರದಲ್ಲಿ ಒಳಗಡೆ ಹೋದಾಗ ನೀವು ಬೇರೆ ಒಂದು ಲೋಕಕ್ಕೆ ಪ್ರವೇಶ ಮಾಡ್ದಂಗೆ ಈ ಚಿತ್ರದಲ್ಲಿ ನೀವು ಆ ಪ್ರಾರಂಭದಿಂದ ಕಡೆವರೆಗೂ ನೀವು ಕೂತ್ಕೊಂಡು ನೋಡ್ಬೇಕಾದ್ರೆ ಆ ಚಿತ್ರದಲ್ಲಿ ನೀವು ಬೇರೆ ಯಾವ್ದೋ ಲೋಕ, ನಾವು ಹೊರಗಡೆ ಬಂದಾಗಲೇ ನಾವು ಈಗ ಭೂಮಿ ಮೇಲೆ ಇದೀವಿ ಅಂತ ಅನ್ಸೋದು. ಆ ರೀತಿ ಬಹಳ ವಿಭಿನ್ನವಾದಂತ, ಮತ್ತೆ ಆ ಲೈಟಿಂಗ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ ಭರತ್ ಅನ್ಸುತ್ತೆ ನನ್ನ ಪ್ರಕಾರ. ದಾಹಾದಾಗ ಬೇಕು ಶರಬತ್ತು, ಮ್ಯೂಸಿಕ್ ಸಖತ್ತಾಗಿ ಮಾಡೋರು ಭರತ್ ಅನ್ನಂಗೆ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ರೆ. ಸುನಿ ಅವರು ಈಗಾಗಲೇ ಈ ಹಿಂದೆ ಅವರು ಒಂದು ಸರಳ ಪ್ರೇಮ ಕಥೆಯನ್ನು ಒಂದು ಅದ್ಭುತ ಚಿತ್ರವನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಇನ್ನೊಂದೇನೋ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ, ಕನ್ನಡ ಚಿತ್ರಗಳು ಬಿಡುಗಡೆ ಆಗೋದು ಕಡಿಮೆ ಆಗ್ತಾ ಇದೆ ಅನ್ನೋದ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಚಿತ್ರನ ಹಿಟ್ ಮಾಡಿಸಿ ಇವತ್ತು ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಆರಾಮಾಗಿ ಫ್ಯಾಮಿಲಿ ಸಮೇತವಾಗಿ ಕೂತ್ಕೊಂಡು ನೋಡುವಂತ ಒಂದು ಚಿತ್ರ ಅವತಾರ ಪುರುಷ ಚಿತ್ರ. ಆಮೇಲೆ ನಮ್ಮ RCB ತಂಡಕ್ಕಾಗಿರ್ಬೋದು, ಕನ್ನಡದ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆದ್ರೂ ಮೊದಲು ಮುಂದೆ ನಿಂತ್ಕೊಳ್ತಕ್ಕಂಥವ್ರು ನಮ್ಮ ಪ್ರೀತಿಯ ಸುನಿ ಸರ್ ಅವರು. ಅವ್ರು ಒಳ್ಳೇದಾಗ್ಲಿ. ಎಲ್ಲಾ ಕನ್ನಡಿಗರು ದಯವಿಟ್ಟು ನಿಮ್ ಸಪೋರ್ಟ್ ಮಾಡಿ ಬನ್ನಿ. ಈ ಚಿತ್ರ ಒಂದು ದೊಡ್ಡ ಗೆಲುವನ್ನು ಸಾಧಿಸಲಿ ಅಂತ ಹೇಳಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಮಾಡ್ತೀನಿ ಸರ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಫಿಲಂ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶರಣ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಮೊದಲನೇದು ಮೂವಿ ನಾವು ನೋಡಿದ್ವಿ, ಎರಡನೇದು ತುಂಬಾ ಸಂತೋಷ ಆಯ್ತು. ಈ ಮೂವಿ ಎಲ್ಲರೂ ಬಂದು ನೋಡ್ಬೇಕು, ಎಲ್ಲರೂ ಆಶೀರ್ವಾದ ಮಾಡ್ಬೇಕು. ಈ ಮೂವಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂತಂದ್ರೆ ಫಸ್ಟ್ ಬಂದು ಕುತ್ಕೊಂಡ್ರೆ ಕೊನೆ ತನಕ ಟೈಮ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬಹಳ ಇದೇ ಜಾಗದಲ್ಲಿ ಪರಿಚಯ ಆಗಿದ್ದು. ನೆಕ್ಸ್ಟ್ ಸಿಂಪಲ್ ಸುನಿಲ್ ಅವರು ಈ ಪಿಕ್ಚರ್ ಅವತಾರ ಸಿನಿಮಾ ನಾನು ಫಸ್ಟ್ ಬಂದು ಥಿಯೇಟ್ರಿಗೆ ಬಂದು ಕುತ್ಕೊಂಡಿದ ತಕ್ಷಣ ನಂದೇ ಸಬ್ಜೆಕ್ಟ್ ನನಗೆ ಜುಮ್ ಅಂದ್ಬಿಡ್ತು, ಇದೇನಪ್ಪ ಅಂತ. ನಾನು ಒಂದು ಕಾಲದಲ್ಲಿ ಅಷ್ಟರಾಜ್ಯ ಕಲೆಯಕ್ಕಿಂತ ಮುಂಚೆ ಈ ವಾಮಾಚಾರ ಅದು ಇದೊಂದು ಎಲ್ಲ ಕಡೆ ಅಲಿತಾ ಇದ್ದೆ. ಆದ್ರೆ ಈ ಸಿನಿಮಾ ಒಳಗಡೆ ಬಂದು ಆಚೆ ಹೋಗೋವರೆಗೂ ನನಗೆ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ಸಿನಿಮಾ ಮುಗೀತಾ ಅನ್ನೋ ಥರ ಆಯ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಮೈಂಡ್ ಫ್ರೆಶ್ ಆಗ್ಬೇಕಪ್ಪ, ಯಾವ್ದಪ್ಪ ಏನಪ್ಪ ಅಂತ ತಲೆ ಕೆಡ್ಸ್ಕೊತಿದ್ದೆ. ಆದ್ರೆ ಈ ಫಿಲಮ್ ನೋಡಿದಾಗ ಒಂದೊಂದು ಚೂರು ನೀವು ಇಂಟ್ರೋಲ್ವರೆಗೂ ಜಿಮ್ ಅನ್ಬೇಕು ಸಿನಿಮಾ. ಅವಾಗಲೇ ನಾನು ಬಂದು ವಿಶ್ ಮಾಡಿದೆ. ಸಿನಿಮಾ ಸೂಪರ್ ಸಖತ್ತಾಗಿದೆ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಇಲ್ಲಿ ಏನೋ ಇಟ್ಟಿದ್ದಾರೆ, ಮಾತಾಡ್ಬೇಕಂತ ಮಾತಾಡ್ತಿಲ್ಲ. ಮನೆ ಫ್ಯಾಮಿಲಿ ಸಮೇತ ನೋಡ್ಬೋದು. ನನ್ನ ಒಂದು ಪ್ರಕಾರ ನಾನೊಂದು ಇನ್ನೊಂದು 2 ಸರಿ ನೋಡ್ತೀನಿ. ನನ್ನ ಮಗಳನ್ನು ಕರ್ಕೊಂಡು ಇನ್ನೊಂದು 2 ಸರಿ ನಾನೇ ಬಂದು ಸಂತೃಪ್ತಿಯಿಂದ ಆರಾಮಾಗಿ ಕುತ್ಕೊಂಡು ನೋಡ್ತೀನಿ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಕನ್ನಡ ಸಿನಿಮಾದಲ್ಲೂ ಈ ತರ ಡಿಫ್ರೆಂಟ್ ಸಿನಿಮಾ ಬಂದಿದೆ. ಆದ್ರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡೋರು ಎಲ್ಲರೂ ಕೂಡ ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ನಮ್ಮ ಬ್ರಹ್ಮ 9 ನಾವುಗಳು ಸಕಲ ಸಂಪತ್ತು ಐಶ್ವರ್ಯ ಈ ಸಿನಿಮಾ ಕೊಟ್ಟರೆ ಕಾಪಾಡ್ಲಿ ಅಂತೇಳಿ ಇನ್ನೂರು ಹೆಚ್ಚೆಚ್ಚು ಸಿನಿಮಾ ಮಾಡ್ಲಿ ಅಂತ ನಾನು ತುಂಬಾ ಆಶೀರ್ವಾದ ಮಾಡ್ತೀನಿ. ಒಳ್ಳೆದಲ್ಲ. ಸೊ ಅಫ್ಕೋರ್ಸ್ ಯಾರು ಏನ್ ಹೇಳಿದ್ರು ಕೇಳಿಲ್ಲ ನಾನು, ಬಟ್ ನೀವೊಂದಷ್ಟು ಜನ ನೋಡಿರ್ಬೋದು. ಇದು ಅಂದ್ರೆ ಬೇರೆ ರೀತಿ ಪ್ರಯತ್ನ, ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಕಟ್ಕೊಡಕ್ಕೆ ಟ್ರೈ ಮಾಡಿರೋದು. ಯೂಶಲಿ ಹ್ಯೂಮರ್ ಅಥವಾ ಲವ್ ಫೀಲಿಂಗ್ಸ್, ಎಮೋಷನ್ಸ್ ಇವನ್ ಕಟ್ಕೊಡಕ್ಕೆ ಸ್ಕ್ರಿಪ್ಟ್ ಟ್ರೈ ಮಾಡ್ತಿರ್ತೀವಿ. ಈ ಸರಿ ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಕಟ್ಕೊಡೋಣ ಅನ್ನೋದು ಹಾರರ್ ಥ್ರಿಲ್ಲರ್ ಮಧ್ಯದೊಂದು ಜಾನರ್ನ ಮುಟ್ಟಿ ಟ್ರೈ ಮಾಡಿರೋದು. ಸೊ ನಾನು ಜಾಸ್ತಿ ಏನು ಹೇಳೋಕ್ಕಲ್ಲ, ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಮೂವಿನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೂವಿ ತುಂಬಾ ಬ್ರಿಲಿಯಂಟ್ ಆಗಿದೆ. ಅಂದ್ರೆ ಇಷ್ಟೊತ್ತು ನಾನು ಈ ಮಾಟ ಮಂತ್ರ ಅನ್ನೋ ಮಾಡೋ ಒಂದು ಜಗತ್ತಿರುತ್ತಲ್ಲ, ಆ ಜಗತ್ತಲ್ಲಿ ಇಷ್ಟೊತ್ತರೆಗೂ ಮೂವಿ ನೋಡ್ಕೊಂಡು ಆ ಜಗತ್ತಲ್ಲಿ ನಾನು ಎಷ್ಟೊತ್ತರೆಗೂ ಅಲ್ಲಿ ಇದ್ನೇನೋ ಅನ್ನೋಷ್ಟು ನನಗೆ ಫೀಲ್ ಆಗ್ತಿದೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲರೂ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಅಷ್ಟೇ. ಥ್ಯಾಂಕ್ ಯು. ಬ್ರಿಲಿಯಂಟ್ ವರ್ಕ್ ಸುನಿಲ್ ಸರ್, ಗುಡ್ ಜಾಬ್. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಬ್ಲಾಕ್ ಬಾಸ್ಟರ್ ಮೂವಿ ಅಂತಾನೆ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಪ್ರತಿಯೊಂದು ಎಲಿಮೆಂಟ್ಸ್, ಎಸ್ಪೆಷಲಿ ಫಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತೀನಿ. I'm a huge fan of Sunisar, and again I've become a fan of Sunisar because this is the first time Sunisar ಈ ತರ ಒಂದು ಜಾನರ್ ಅಟೆಂಪ್ಟ್ ಮಾಡಿರೋದು. has succeeded. Pushkar sir and Pushkar Kings ಗೆ ಒಳ್ಳೆದಾಗಿ ಹೇಳಿದ್ರೆ this genre Sunisar ಅಟೆಂಪ್ಟ್ ಮಾಡಿದ್ದಾರೆ. and ಅವತಾರ ಪುರುಷ ಬಂದಿದೆ. ಕಾಲೇಜ್ my grand opinion.
ಅವತಾರ ಪುರುಷ 1 ಅಂತ ಅಂದ್ರೆ ಇಟ್ಸ್ ಲೈಕ್ ಕಾಮಿಡಿ, ಬಟ್ ಜಾಸ್ತಿ ನಮಗೆ ಕಾಮಿಡಿ ಸೈಡೇ ತೋರಿಸಿದ್ದಾರೆ. ಅವತಾರ ಪುರುಷ 2 ನಲ್ಲಿ VFX ಜಾಸ್ತಿ ತೋರಿಸಿದ್ದಾರೆ, ಮತ್ತೆ ಮಾಟ ಮಂತ್ರ ಪ್ರಯೋಗ ಇದೆಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಮಸ್ಟ್ ಶುಡ್ ಅಂಡ್ ವಾಚ್ ಅಂತ ಹೇಳಕ್ ಇಷ್ಟಪಡ್ತೇನೆ. Great question. So, really sorry question. As a director, the genre is comedy and so it's a great watch. ಸಿಂಪಲ್ ಸುನಿ ಅಂದರೆ ಲವ್ ಸಬ್ಜೆಕ್ಟ್ ಒಂಥರ ಫೇಮಸ್ ಆಗಿದೆ. ಈ ಥರ ಸಬ್ಜೆಕ್ಟ್ ಮಾಡೋದಕ್ಕೆ ನಿಮ್ಗೆ ಯಾವುದು ಹೇಗೆ ಇಲ್ಲ, ನಾನು ಬೇರೆ ಥರದ್ದು ಟ್ರೈ ಮಾಡೋದು ಫಸ್ಟ್ ಇದ್ದಿಲ್ಲ. ಸೊ ಬೇರೆ ಬೇರೆ ಬರೀತಿರ್ಬೇಕಾದ್ರೆ ಇದೊಂದು ಕ್ವಶನ್ ಅಂದರೆ ಈ ಲವ್, ಎಮೋಷ್ನಲ್, ಕಾಮಿಡಿ ಇದೆಲ್ಲ ಬರೀತಿರ್ತೀವಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತಿರ್ತೀವಿ. ಸೊ ಒಂದು ಬೇರೆ ಜಾನರ್ನೇ ಆಡಿಯನ್ಸ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂತ ಮನಸ್ಸು ಕಟ್ಟಿ ಈ ರೀತಿ ಬೇರೆ ರೀತಿ ಬರೆದು ಎಕ್ಸಿಕ್ಯೂಟ್ ಮಾಡಿ ನೋಡ್ಬೇಕು. ಸೊ ಓವರಾಲ್ ಟೀಮ್ ಜೊತೆ ವರ್ಕ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯಿತು. ಅಂದರೆ ಶರಣ್ ಸರ್ ತುಂಬ ಡೆಡಿಕೇಶನ್, ಶಿಖು ಮೇಡಮ್, ಕಿಟ್ಟಣ್ಣ, ಸಾಯಿ ಕುಮಾರ್ ಸರ್, ನವ್ಯ ಮೇಡಮ್, ಸುಧಾರಣೆ ಒಂದು ದೊಡ್ಡ ತಾರಾಗಣ ಹೆಲ್ಪ್ ಮಾಡೋದು ಚೆನ್ನಾಗಿತ್ತು. ಎಲ್ಲರೂ ಪಾಪ ಅಂದರೆ ಅವ್ರವ್ರ ಎಫರ್ಟ್ ಅವ್ರವ್ರು ಇನ್ಪುಟ್ಸ್ ಕೊಡೋದು. ಇದರಿಂದ ನೀವು ಪಬ್ಲಿಕ್ಕಿಗೆ ಏನು ಮೆಸೇಜ್ ಇದರಿಂದ ಮೆಸೇಜ್ ಅಲ್ಲ, ಇದು ಎಕ್ಸ್ಪೀರಿಯನ್ಸ್. ಅಂದರೆ ಸಿನಿಮಾ ಅಂದರೆ ಮೆಸೇಜ್, ಜನ ಮೆಸೇಜಲ್ಲೇ ಮೆಸೇಜ್ ಓದಲ್ಲ. ಇನ್ನು ಸಿನಿಮಾದಲ್ಲಿ ಬಂದು ಮೆಸೇಜ್ ತೊಗೊಂಡೋಗೋ ಸೀನೇ ಇಲ್ಲ. ಇದೊಂದು ಎಕ್ಸ್ಪೀರಿಯನ್ಸ್. ಒಂದು ಫನ್ ಸಿನಿಮಾ ಮಾಡಿದ್ರೆ ಅದು ನಗ್ತಾರೆ, ಒಂದು ಟೈಮ್ ಪಾಸ್ ಮಾಡ್ತಾರೆ. ಎಮೋಷ್ನಲ್ ಸಿನಿಮಾ ಮಾಡಿದ್ರೆ ಅಳ್ತಾರೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಬರುತ್ತೆ. ಸಮಥಿಂಗ್ ಫ್ಯಾಮಿಲಿ ಡ್ರಾಮಾಗಳು ಮೂವಿಲಿ ಒಂದು ಎತ್ಕೊಂಡು ಹೋಗ್ತಾರೆ. ಸೊ ಅದೇ ರೀತಿ ಇದೊಂದು ಬೇರೆ ಜಾನರು, ಬೇರೆ ವರ್ಲ್ಡು. ಹೇಗೆ ನಾವು ಮಲಗಿ ಹೋಗ್ಬೇಕಾದ್ರೆ ಕಾಗೆ ಹೋಗ್ಬೇಕಾದ್ರೆ ಕತೆ ಕೇಳ್ತಿದ್ದೆ, ಆ ರೀತಿದು ಒಂದು ಕತೆ ಕೇಳಿ ನೋಡಿ ಅದನ್ನ ಎಕ್ಸ್ಪೀರಿಯನ್ಸ್